ಟಾಕ್ಸಿಕಲ್ಲಿ ಬ್ಯುಸಿ ಇದ್ರು, ಒಂದು ಬಾಸ್ ಜೊತೆ ಬ್ಯುಸಿ ಇದ್ರು. ಹಾಗಿದ್ರೂ ಹಿ ಗೇವ್ ಅ ಗ್ರೇಟ್ ಆರ್ಮಿ ಟು ಮೀ. ಹಾಗಾಗಿ ಈ ಸಿನಿಮಾದಲ್ಲಿ ಬಂದಿರುವಂಥ ಎಲ್ರಿಗೂ, ತೇಜಸ್ ಅವ್ರು ಇರ್ಬೋದು, ಕಾರ್ತಿ ಇರ್ಬೋದು, ಎಲ್ರಿಗೂ ನಾನು ತುಂಬ ಮನಸ್ಪೂರ್ವಕವಾಗಿ ಥ್ಯಾಂಕ್ ಯು ಹೇಳೋಕ್ಕೆ ಇಷ್ಟಪಡ್ತಾ ಇದ್ದೀನಿ. ವಂಡರ್ಫುಲ್ ಟೀಮ್. ಇವರಿಲ್ಲದೆ ಈ ಸಿನಿಮಾ ಮಾಡೋಕ್ಕಾಗಲ್ಲ. ಈ ಸಿನಿಮಾದಲ್ಲಿ ನಾನು ಇನ್ನೂ ಡೈರೆಕ್ಟರ್ ಕಾರ್ಡ್ ಹಾಕಿಲ್ಲ. ಸೊ ನೀವು ನೋಡಿದಾಗ ನನಗೆ ಚೆಂಕು ಅನ್ನೋ ಸಿನಿಮಾದಲ್ಲಿ ಬರೀ ಆರ್ಯನ್ ಸಂತೋಷ್ ಅನ್ನೋ ಹೆಸರು ಮಾತ್ರ ಇದ್ರಲ್ಲಿ ಹಾಕಿರೋದು. ಡೈರೆಕ್ಟೆಡ್ ಬೈ ಆರ್ಯನ್ ಸಂತೋಷ್ ಇನ್ನು ಹಾಕಿಲ್ಲ. ಆ ಸಿನಿಮಾ ಡೈರೆಕ್ಷನ್ ಮಾಡೋ ಅರ್ಹತೆ ಅದು ನನಗೆ ಯಾವತ್ತು ಬರುತ್ತೆ ಆವತ್ತು ನಾನು ಹೆಸರನ್ನು ಹಾಕ್ತೀನಿ ಅಂತ ನಾನು ಇದುವರೆಗೂ ಚೆಂಕು ಸಿನಿಮಾದಲ್ಲಿ ನನ್ನ ಹೆಸರು ಕೆಳಗೆ ಹಾಕಿಲ್ಲ. ಸೊ ಈ ಸಿನಿಮಾ ನಾನು ವರ್ಕ್ ಮಾಡ್ತಿರೋ ಟೈಮಲ್ಲಿ ನನಗೆ ಈ ಸಿನಿಮಾದಲ್ಲಿ ಒಂದು ವಿಭಿನ್ನವಾದ ಮ್ಯೂಸಿಕ್ ಬೇಕು ಅನ್ನೋ ಪರ್ಸ್ಪೆಕ್ಟಿವಲ್ಲಿ ನಾನು ಮೊದಲನೇದಾಗಿ ಅಪ್ರೋಚ್ ಮಾಡಿದ್ದು ನಮ್ಮ ಪ್ರೀತಿಯ ಅಲೋಕ್ ಒಂದು ಬ್ಯೂಟಿಫುಲ್ ಆಗಿರುವಂಥ ಡಿಜೆಸ್ ಅಂತೂ ಒಂದು ಮಾಸ್ ಕಮರ್ಷಿಯಲ್ ಸಾಂಗ್ನ ಬರೆದಿದ್ದಾರೆ, ಕೊಟ್ಟಿದ್ದಾರೆ, ಸಿಂಗ್ ಮಾಡಿದ್ದಾರೆ. ಇದ್ರ ಜೊತೆಗೆ ಈ ಸಿನಿಮಾನ ಕನೆಕ್ಟ್ ಮಾಡುವಂಥ ಸುಂದರವಾಗಿರುವಂಥ ಹೆಣ್ಮಕ್ಳನ್ನ ಮತ್ತು ಈ ಸಿನಿಮಾ ಹೋಗುವಂಥ ಟೆಂಪೋನ ಕನೆಕ್ಟ್ ಮಾಡೋದಕ್ಕೆ ಒಂದು ಬ್ಯೂಟಿಫುಲ್ ಡುವೆಟ್ ಸಾಂಗ್ ಬೇಕಿತ್ತು. ಆ ಡುವೆಟ್ ಸಾಂಗ್ ಮಾಡೋದಕ್ಕೆ ನನಗೆ ಐ ಆಮ್ ಎ ಬಿಗ್ ಫ್ಯಾನ್ ಆಫ್ ಪ್ರಮೋದ್ನ ಡಿಯರ್ ಸತ್ಯ ಟೈಮಲ್ಲಿ ಆವಾಗ ತಾನೇ ಶುರು ಮಾಡ್ತಿದ್ರು. ಸೊ ಆ ಪ್ರಮೋದು ಈ ಪ್ರಮೋದ್ ತುಂಬ ಡಿಫ್ರೆಂಟ್ ಇದ್ದಾರೆ. ಹಲವಾರು ಐ ಮೀನ್ ಕಾಂತಾರ ಈಸ್ ಗಿವನ್ ಸೋ ಮೆನಿ ಸೂಪರ್ ಡೂಪರ್ ಹಿಟ್ಸ್ ಆಫ್ ಲಿರಿಕ್ಸ್ ಐ ಲವ್ ಯು ಮ್ಯಾನ್, ಐ ಲವ್ ಯು. ಸೊ ಪ್ರಮೋದು ಅಷ್ಟೇ ಹಂಬಲ್. ಅವ್ರ ಮದುವೆ ಬ್ಯುಸಿ ಇದ್ರು, ಈ ವಾಸ್ ಜಸ್ಟ್ ಗೆಟಿಂಗ್ ಮ್ಯಾರಿಡ್, ಈ ವಾಸ್ ಶಿಫ್ಟಿಂಗ್ ದ ಹೌಸ್. ಅದರಲ್ಲೂ ಪಾಪ ಅವರು ದೂರ ಬಂದು ನನಗೊಂದು ಬ್ಯೂಟಿಫುಲ್ ಆಗಿರೋ ಒಂದು ಡುವೆಟ್ ಲಿರಿಕ್ಸ್ ಬರೆದುಕೊಟ್ಟಿದ್ದಾರೆ. ಅದಕ್ಕೆ ಜಾಯ್ ಕೋಸ್ಟಾ ಅದ್ಭುತವಾಗಿ ಸಾಂಗ್ ಮಾಡಿದ್ದಾರೆ. ಸೊ ಥ್ಯಾಂಕ್ ಯು ಪ್ರಮೋದ್, ಥ್ಯಾಂಕ್ ಯು ಸೋ ಮಚ್. ಸೊ ಆ್ಯಂಡ್ ಜಾಯ್ ಕೋಸ್ಟಾ ಟು. ಈಗ ಸಿನಿಮಾಗೆ ನಾನು ಮಾಡಿರೋ ಸಿನಿಮಾ ಬರೀ 40%. ಇದರಲ್ಲಿ 60% ಜೀವ ಕೊಡಬೇಕು ಅಂದರೆ ಅದಕ್ಕೆ ಒಂದು ಗರ್ಜನೆ ಬೇಕು, ಒಂದು ಸೌಂಡ್ ಬೇಕು, ಒಂದು ವೇಗ ಬೇಕು. ಅದನ್ನು ತುಂಬಿಸೋದಕ್ಕೆ ನನಗೊಂದು ಮ್ಯೂಸಿಕ್ ಡೈರೆಕ್ಟರ್ ಬೇಕಿತ್ತು. ಸೊ ಮಣಿಕಾಂತ್ ಕದ್ರಿ ಅವರು, ಐ ಆಮ್ ಅ ಬಿಗ್ ಫ್ಯಾನ್ ಆಫ್ ಹಿಮ್. ನನ್ನ ಪ್ರೀತಿಯ ತಲವ ಅಂತ ಹೇಳ್ತೀನಿ. ನಾನು ಅವರನ್ನು ಹೇಗೆ ಅಪ್ರೋಚ್ ಮಾಡೋದು, ನನ್ನ ಹತ್ರ ಅವ್ರು ಕೊಡುವಂಥ ಬಜೆಟ್ ಇಲ್ಲ, ಬಟ್ ಆದರೂ ಅವ್ರು ಬೇಕು ಅನ್ನೋ ಒಂದು, ಈ ಚಿಕ್ಕ ಮಗು ಕ್ಯಾಂಡಿ ಬೇಕು ಅನ್ನೋ ಹಠ ಮಾಡ್ತಾರಲ್ಲ, ಹಾಗೆ ಅವರನ್ನು ಕಾಲ್ ಮಾಡೋಕ್ಕೆ ಶುರು ಮಾಡಿದೆ. ಅವರು ಹೇಳ್ದಂಗೆ ಬ್ಯುಸಿ ಇದ್ದೀನಿ ಹಾಗೆ ಹಿಂಗೆ ಅಂತ ಹೇಳಿ ನನಗಿರೋ ಬಜೆಟ್ ಕಡಿಮೆ ಇತ್ತು, ಇಷ್ಟಿದ್ದು ಹಿಂಗೆ ಆಯ್ತು ಹೋಯ್ತು. ಸರಿ ಇವನು ಬಿಡಲ್ಲ ಅಂತ ನಾನು ಬಿಡಲ್ಲ ಅಂದ ಚೀಸಲ್ಲಿ ಒಂದು ವುಮನ್ ಯು ಕ್ಯಾನ್ ಬಿ ಎ ಪಾವ ಹೌಸ್. ನಾನು ಕಳೆದ 10-15 ವರ್ಷದಿಂದ ನಾನು ತುಂಬ ರೆಸ್ಪೆಕ್ಟಬಲ್ ನೋಡ್ತಿರುವಂಥ ಒಂದು ಬ್ಯೂಟಿಫುಲ್ ವುಮನ್ ಈಸ್ ಮೈ ರಾಜಲಕ್ಷ್ಮಿ ಮೇಡಮ್. ಸೊ ಅಕ್ಕ ಹತ್ರ ನಾನು ಈ ಕತೆ ಹೇಳಕ್ಕೆ ಹೋದಾಗ, ನಾನು ಈ ಕತೆ ನಿಮ್ಮಲ್ಲಿ ಸ್ಟುಡಿಯೋದಲ್ಲಿ ಮಾಡಬೇಕು ಅಂದಾಗ ನನ್ನ ಬ್ಲೆಸ್ಸಿಂಗ್ಗೆ ಚಾಮುಂಡೇಶ್ವರ ಸ್ಟುಡಿಯೋ ಅಟ್ಮೋಸ್ ಸರ್ಟಿಫೈಡ್ ವೆರಿ ಪವರ್ಫುಲ್ ಸ್ಟುಡಿಯೋ. ನಾನು 10 ವರ್ಷ ಹೋಗಿರೋ ಸ್ಟುಡಿಯೋ ಅಲ್ಲ ಈಗ. ಮತ್ತು ಅಕ್ಕಗೆ ಇಂಥ ಕತೆನ ಸಪೋರ್ಟ್ ಮಾಡೋದಕ್ಕೆ ತುಂಬ ಇಷ್ಟ ಇದೆ. ಹಾಗಾಗಿ ಈ ಸಿನಿಮಾಗೆ ಸಂಪೂರ್ಣವಾಗಿ ಸಪೋರ್ಟ್ ಮಾಡಿದ್ದು ರಾಜೇಶ್ ಮ್ಯಾಮ್, ಥ್ಯಾಂಕ್ ಯು ಸೋ ಮಚ್ ಒನ್ಸ್ ಅಗೇನ್ ಬಾಟಮ್ ಮೈ ಹಾರ್ಟ್. ಈ ಸಿನಿಮಾಗೆ ಒಂದಿಷ್ಟು ಜನ, ಈ ಸಿನಿಮಾನ ನಾನು ಕತೆ ಹೇಳಬೇಕು ಅನ್ನೋದಾಗ ಈ ಜನಕ್ಕೆ ಭಾಗ 2 ಆ ಚೆಂಕೋಲ್ ಅನ್ನೋದು ಅರ್ಥ ಏನು, ಚೆಂಕೋಲ್ ಅನ್ನೋ ಪದ ಎಲ್ರಿಗೂ ಬಾಯಿಗೆ ಬರಲ್ಲ. ಕೆಲವರು ಸೆಂಗೋಲ್ ಅಂತಾರೆ, ಕೆಲವರು ಚೆಂಗೋಲ್ ಅಂತಾರೆ. ಹಾಗಾಗಿ ಇದಕ್ಕೆ ಒಂದು ಸ್ಟ್ರಾಂಗ್ ವರ್ಲ್ಡನ್ನು ಕ್ರಿಯೇಟ್ ಮಾಡಬೇಕು ಅನ್ನೋದಕ್ಕೆ ನಾನು ಮತ್ತು ನನ್ನ ವಿಶ್ವಾಸ್ ಆತ್ಮೀಯತೆಯ ನಾವು ವಿಶ್ವಾಸ 3 ಗಂಟೆ 2 ಗಂಟೆ ರಾತ್ರಿ ತನಕ ಸ್ಟಾರ್ ಬಸ್ಸಲ್ಲಿ ಕೂತ್ಕೊಂಡು ಕಿತ್ತಾಡ್ತಿದ್ರಿ, ಜಗಳ ಆಡ್ತಿದ್ರಿ. ಬಹುಶಃ ಒಂದು 6 ತಿಂಗಳು ನಾವು ಬ್ಯಾಕ್ ಟು ಬ್ಯಾಕ್ ಮೀಟಿಂಗ್ ಮಾಡಿ CG ಮತ್ತು VFX ಮತ್ತು AI ಮುಖಾಂತರ ನಾನು ಒಂದು ಕತೆ ಹೇಳಬೇಕು ಅಂತ ಅವ್ರಿಗೆ ಹೇಳಿದ್ದೆ. ಪಾಪ ತುಂಬ JP ನಗರಿಂದ 7:30 ಬರ್ತಿದ್ರು ಸ್ಟಾರ್ ಬಕ್ಸ್ಗೆ. ಅಲ್ಲಿಂದ ನಾವು 3 ಗಂಟೆ ತನಕ ಡಿಸ್ಕಸ್ ಮಾಡಿ ಈ ಗೇವ್ ಅ ಫಿನಾಮಿನಲ್ ಟೈಟಲ್ ಟೀಸರ್ ಟು ಮೀ. ಥ್ಯಾಂಕ್ ಯು ವಿಶ್ವಾಸ್ ಮೈ ಬ್ರದರ್, ಥ್ಯಾಂಕ್ ಯು ಸೋ ಮಚ್. ಈ ಸಿನಿಮಾ ಹಿನ್ನೆಲೆಯಲ್ಲಿ ಎಡಿಟ್ ಮಾಡಿರುವಂಥ ನನ್ನ ಗೆಳೆಯ ಉಮೇಶ್ ತುಂಬ ಅದ್ಭುತವಾಗಿ ಸಿನಿಮಾನ ಎಡಿಟ್ ಮಾಡಿಕೊಟ್ಟಿದ್ದಾರೆ. ಅದ ನಂತರ ಶರತ್, ನಮ್ಮ ರಾಮಾರ್ಜುನ ಮಾಡಿರೋಂಥ ಎಡಿಟರ್, ಗೌಡಿ ಎಡಿಟರ್ ಉಮೇಶ್. ಇದು ಒಂದು ಕಡೆ ಆಗಿದ್ರೆ ಈ ಸಿನಿಮಾದಲ್ಲಿ ನನ್ನ ಡೈರೆಕ್ಷನ್ ಡಿಪಾರ್ಟ್ಮೆಂಟ್ಗೆ ಜೊತೆಗಿದ್ದು ಒಂದು ಪಂಚಿಂಗ್ ಬ್ಯಾಗ್ ಆಗಿರುವಂಥ ಗಿರಿಧರ್, ಥ್ಯಾಂಕ್ ಯು ಸೋ ಮಚ್ ಬ್ರದರ್ ಫಾರ್ ಬೀಯಿಂಗ್ ದೇರ್. ಸೊ ನಾನು ಇನ್ಯಾರಾದ್ರೂ ಮರ್ತಿದ್ರೆ ಕ್ಷಮೆ ಇರಲಿ. ಬಟ್ ಎಟ್ ದಿ ಎಂಡ್ ಆಫ್ ದಿ ಡೇ ಐ ವಾಂಟ್ ಟು ಸೇ 2 ಥಿಂಗ್ಸ್ ಟು ಇಟ್. ಈ ಸಿನಿಮಾದಲ್ಲಿ ಇನ್ನೊಬ್ಬರು ಮುಖ್ಯವಾದ ಪಾತ್ರ ರೇಷ್ಮಾ ಟಾಕ್ಸಿಕ್ ಸಿನಿಮಾದಲ್ಲಿ ಶಿ ಇಸ್ ಡೆಬ್ಯೂಟೆಡ್ ಇನ್ ಟಾಕ್ಸಿಕ್ ಸಿನಿಮಾ. ಈ ರೇಷ್ಮೆ ಅನ್ನೋ ಕ್ಯಾರೆಕ್ಟ್ರು ನನ್ನ ಸಿನಿಮಾ ಭಾಗ 2 ಅದು ಸಂಪೂರ್ಣ ಕಾಣುತ್ತೆ. ಹಾಗಾಗಿ ಭಾಗ 1 ಈ ಒಂದು ಕ್ಯಾರೆಕ್ಟರ್ನ ನಾನು ಒಂದು ವಿಜುವಲ್ ಪರ್ಸ್ಪೆಕ್ಟಿವ್, ಒಂದು ಕತೆ ನರೇಷನ್ ಪರ್ಸ್ಪೆಕ್ಟಿವಲ್ಲಿ ಇಂಟ್ರೊಡ್ಯೂಸ್ ಮಾಡಿದ್ದೀನಿ. ಶಿ ಇಸ್ ಅ ವೆರಿ ಯಂಗ್ ವುಮನ್, ಬಟ್ ಇದರಲ್ಲಿ ತಾಯಿ ಪಾತ್ರ ಮಾಡಿದ್ದಾರೆ. ಬಟ್ ಶಿ ಲುಕ್ಸ್ ಫಿನಾಮಿನಲಿ ಬ್ಯೂಟಿಫುಲ್ ಆ್ಯಂಡ್ ವಂಡರ್ಫುಲ್ ಹ್ಯೂಮನ್ ಬೀಯಿಂಗ್. ಥ್ಯಾಂಕ್ ಯು ರೇಷ್ಮಾ, ಯು ಫಿಲ್ ದ ಸ್ಪೇಸ್ ಫಾರ್ ಮೀ. ಥ್ಯಾಂಕ್ ಯು ಒನ್ಸ್ ಅಗೇನ್.
ಆಮೇಲೆ ನನಗೆ ಈ ಸಿನಿಮಾನ ಕೊರಿಯೋಗ್ರಾಫ್ ಮಾಡಿಕೊಟ್ಟಿರುವಂಥ, ಈ ಸಿನಿಮಾದಲ್ಲಿ 3 ಹಾಡಿದೆ, ಇದನ್ನು ಕೊರಿಯೋಗ್ರಾಫ್ ಮಾಡಿಕೊಟ್ಟಿರುವಂಥ ನನ್ನ ಆತ್ಮೀಯ ಗೆಳೆಯ ಪ್ರವೀಣ್ ಆರ್ಯ. ಈಸ್ ಅ ಡ್ಯಾನ್ಸ್ ಡಿ. ಪುನೀತ್ ಅಪ್ಪು ನನಗೆ ತುಂಬ ಫೇವ್ರೇಟ್ ಇವರು. ಸೊ ಪ್ರವೀಣ್ ಆರ್ಯ ಅವರು ಈ ಸಿನಿಮಾನ ಕೊರಿಯೋಗ್ರಾಫ್ ಮಾಡಿಕೊಟ್ಟಿದ್ದಾರೆ. ಈ ಸಿನಿಮಾಗೆ ಸಪೋರ್ಟ್ ಮಾಡಿರುವಂಥ ಎಲ್ರಿಗೂ, ನನ್ನ ಬ್ರದರ್ ಆಗಿರುವಂಥ ಧನ್ಪಾಲ್ ಅವರು, ರವಿಕುಮಾರ್ ಅವರು, ಭೂಮಿಕಾ ಅವರು, ಎಲ್ರಿಗೂ ನಾನು ಮತ್ತೊಮ್ಮೆ ಅಭಿನಂದನೆ ಹೇಳುತ್ತಾ 3 ಪಾಯಿಂಟರ್ಸಲ್ಲಿ ಒಂದು ವಿಷಯನ ಹೇಳಿ ಮುಗಿಸ್ತಾ ಇದ್ದೀನಿ. ಇವತ್ತು ಬಂದಿರುವಂಥ ಸೋಷಿಯಲ್ ಮೀಡಿಯಾದವ್ರಿಗೆ ಎಲ್ರಿಗೂ ಮತ್ತೊಮ್ಮೆ ಮಗದೊಮ್ಮೆ ಥ್ಯಾಂಕ್ಸ್ ಅಂತ ಹೇಳುತ್ತಾ, ಈ ಸಿನಿಮಾ ನಾನು ಆಯ್ಕೆ ಮಾಡಿದ್ದಲ್ಲ, ಆ ಸಿನಿಮಾ ನನ್ನನ್ನು ಆಯ್ಕೆ ಮಾಡಿತು. ಸೊ ಹಾಗಾಗಿ ಚೆಂಕೋಲ್ ಅನ್ನೋ ಸಿನಿಮಾ DJ ಸಂತುವಿಂದ ಸಂಪೂರ್ಣವಾಗಿ ಒಂದು ಸಿನಿಮಾ ಆಯಿತು. ಒಂದು ಒಳ್ಳೆ ಕೆಲಸ ಮಾಡೋದಕ್ಕೆ ಒಂದು ಶುಭ ಮುಹೂರ್ತ ಮತ್ತು ಒಂದು ಶುರುವಾತಿರಬೇಕು. ಆ ಶುರುವಾತಾಗಿದ್ದು ನಮ್ಮೆಲ್ಲರ ಪ್ರೀತಿಯ ಆನಂದ್ ಆಡಿಯೋಯಿಂದ. ನನ್ನ ಸಿನಿಮಾದ ಆಡಿಯೋ ರೈಟ್ ತೊಗೊಂಡಿದ್ದು ಆನಂದ್ ಆಡಿಯೋ. ನನಗೆ ಯಾವಾಗ ಆನಂದ್ ಅವರು, ಶ್ಯಾಮ್ ಅವರು ಈ ಸಿನಿಮಾ ಹಾಡನ್ನು ಕೇಳಿ ಅವ್ರು ಯಾವ ನನ್ನ ಕೈ ಜೋಡಿಸಿದ್ರು, ಅಲ್ಲೇ ನನಗೆ ಗೊತ್ತಿತ್ತು ಇದು ಹೋಗ್ತಾ ಇರೋ ದಾರಿ ಕರೆಕ್ಟ್ ಇದೆ ಅಂತ. ಹಾಗಾಗಿ ಆನಂದ್ ಆಡಿಯೋ ಟೀಮ್ ಕಡೆಯಿಂದ ಸಪೋರ್ಟ್ ಮಾಡೋದು ಎಲ್ರಿಗೂ ಮತ್ತೊಮ್ಮೆ ಥ್ಯಾಂಕ್ಸ್ ಅಂತ ಹೇಳುತ್ತಾ, ಈ ಸಿನಿಮಾ ಜುಲೈ ತಿಂಗಳಿಗೆ ಟಾಕ್ಸಿಕ್ ನಂತರ ನಾವು ಬಿಡುಗಡೆ ಮಾಡ್ತಾ ಇರಿ. ಇದರಲ್ಲಿ ಭಾಗ 1 ನಾವು ಮುಗಿದಿದೆ ಸಿನಿಮಾ. ಭಾಗ 2 ನಾವು ಸೆಪ್ಟೆಂಬರ್ ನಂತರ ಶುರು ಮಾಡ್ತಾ ಇರಿ. ಭಾಗ 2ರಲ್ಲಿ ಈ ಚೆಂಕೋಲ್ ಅನ್ನೋದು ಹೇಗೆ ಹುಟ್ಟಿತು, ಈ ಸಂತು ಅನ್ನೋ ಕ್ಯಾರೆಕ್ಟರ್ ಹೇಗೆ ಅಗಸ್ತ್ಯ ಆದ, ಒಬ್ಬ ಅಗಸ್ತ್ಯನ ರಾಜನ ಕತೆ, ಒಬ್ಬ ರಹಸ್ಯ ತುಂಬಿರುವಂಥ ಒಂದು ಕಿಂಗ್ಡಮ್ನ ಕತೆ. ಸಿಂಗೋಲ್ ತಂಡದ ಇಷ್ಟು ಜನ ಕಲಾವಿದರ ಮಧ್ಯದಲ್ಲಿ ಇವತ್ತಿನ ಟೆಕ್ನಾಲಜಿಗೆ ಸಂಬಂಧಪಟ್ಟ ಹಾಗೆ ನಮ್ಮ ಭಾರತೀಯ ಹಿಂದೂ ಸನಾತನ ಧರ್ಮದ ಈ ಪತಾಕೆ ಅಂತರಿಕ್ಷದಲ್ಲಿ ಹಾರುವಂತ ರೀತಿ ಯಾವುದೇ ಆಧಾರಗಳಿಲ್ದಿರ ಮೇಲೆ ಹಾರ್ತಾ ಇರತಕ್ಕಂಥ ಈ ಸುಂದರವಾದ ನೋಟ ಅನ್ನಲ್ವಾ. ಇಷ್ಟೆಲ್ಲ ಅದ್ಭುತವಾದಂತಹ ಈ ಒಂದು ಕ್ರಿಯೇಷನ್ ನೋಡಿದ್ರೆ ನಾಳೆ ಮುಂಬರ್ತಕ್ಕಂಥ ಪ್ರೇಕ್ಷಕರ ಗಮನಕ್ಕೆ ಅದ್ಭುತವಾದಂತಹ ಚಿತ್ರ ಇದಾಗುತ್ತೆ ಅನ್ನೋದರಲ್ಲಿ ಸಂದೇಹ ಇಲ್ಲ. ಹಾಗಾಗಿ ಇವತ್ತು ದೇಶದ ಪ್ರಧಾನಿಗಳ ಕೈನಲ್ಲೂ ಒಂದು ದಂಡವಿದೆ, ಅದನ್ನು ನೋಡಿ ಒಂದು ಅದ್ಭುತ. ಅದನ್ನ ಮನಸ್ಸಲ್ಲಿಟ್ಟುಕೊಂಡು ಅಥವಾ ಹಿಂದೆ ರಾಜರ ಕಾಲದಿದ್ದಂತಹ ಆ ದಂಡಕ್ಕಿದ್ದಂತಹದ್ದು, ರಾಜ ಆಚೆ ಹೋಗ್ಬೇಕಾದ್ರೆ ತನ್ನ ರಾಜ್ಯವನ್ನು ಆಳಬೇಕಾದಂತಹ ಮುಂದೆ ಯಾರಿಗಾದ್ರೂ ಜವಾಬ್ದಾರಿ ಕೊಡಬೇಕಾದ್ರೆ ಮೊದಲು ಆ ದಂಡವನ್ನು ತನ್ನ ಸಿಂಹಾಸನ ಮೇಲಿಟ್ಟು ಮುನ್ನಡೆದಿದ್ದಂತೆ. ಅಂತಹ ಸಿಂಹಾಸನದ ಒಂದು ಅತ್ಯುತ್ತಮವಾದಂತಹ ಒಂದು ಮಂತ್ರದಂಡವೋ ಅಥವಾ ರಾಜದಂಡವೋ ಇವತ್ತು ಅದನ್ನು ಆಧಾರವಾಗಿ ಇಟ್ಕೊಂಡು ಮುಂದೆ ನಡೀತಿರ್ತಕ್ಕಂಥ ನಿಮ್ಮೆಲ್ಲರಿಗೂ ಒಳ್ಳೆಯದಾಗಲಿ, ಶುಭವಾಗಲಿ. ಹಾಗೆ ನಿಮ್ಮ ಶ್ರಮಕ್ಕೆ ತಕ್ಕ ಪ್ರತಿಫಲ ನನ್ನ ಕರಹಸ್ತದಿಂದ ಈ ಕೇಕನ್ನು ಕಟ್ ಮಾಡೋದಕ್ಕಿಂತ ತಾವು ಮಾಡೋದೇ ಕರೆಕ್ಟ್. ನೀವು ಬನ್ನಿ ತಾಯಿ, ತಗೊಳ್ಳಿ. ಎಲ್ಲರೂ ಜೊತೆ ಸೇರಿಸೋಣ, ಅದಿನ್ನೂ ಒಳ್ಳೆಯದು, ಶಕ್ತಿ ಜಾಸ್ತಿ ಆಗುತ್ತೆ. ಒಳ್ಳೆಯದಾಗಲಿ. ಥ್ಯಾಂಕ್ ಯು. ಇದೆಲ್ಲ ಖುಷಿಯ ಜೊತೆಗೆ ಒಂದು ಸ್ವೀಟ್ ಸೆಲೆಬ್ರೇಷನ್ ಕೂಡ ಈಗಷ್ಟೇ ಆಗಿದೆ. ಸೊ ನಮ್ಮ ಸಿನಿಮಾ ಜುಲೈಯಲ್ಲಿ ಬರ್ತಾ ಇದೆ. ನಿಮ್ಮೆಲ್ಲರ ಪ್ರೀತಿ ಪ್ರೋತ್ಸಾಹ ಇದೇ ರೀತಿಯಾಗಿರಬೇಕು ಅಂತ ವಿನಂತಿಸ್ತಾ ಇದ್ವಿ. ನಮ್ಮ ಜೊತೆಯಾದಂತಹ ಮಾಧ್ಯಮ ಮಿತ್ರರಿಗೆ ಮೊದಲನೇದಾಗಿ ಧನ್ಯವಾದಗಳನ್ನು ತಿಳಿಸ್ತಾ ಇದ್ವಿ. ಮತ್ತೊಮ್ಮೆ ಗುರುಗಳಿಗೆ ಅನಂತ ವಂದನೆಗಳು.